ಸಾಮಾನ್ಯವಾಗಿ ಹೇಗೆ ಕರೆದ್ರು ಹೇಗೆ ಸಂಬೋಧಿಸಿದರು ಅವರು ಯುವರಾಜರು. ಅದರ ಮುಂದಿನದನ್ನು ಹೇಳುವುದು ಬೇಡ. ಅವರು ಕಲಾ ಸಾಮ್ರಾಜ್ಯದ ಮಹಾರಾಜ. ಆ ಬಳಿಕ ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿ ಕೂಡ ಅದ್ಭುತ ವರ್ಚಸ್ವಿ ಕೆಲಸಗಳನ್ನು ಮಾಡಿದ ಮಹಾ ಸರದಾರ. ಹಾಗಾಗಿ ಅವರಿಗೆ ಯುವರಾಜ ಎನ್ನುವ ಹೆಸರು ಆನ್ವಯಿಕವಾಗಿ ಮತ್ತು ರೂಢಿಯಿಂದ ನಾವು ಪ್ರಯೋಗಿಸುವ ಹಾಗೆ ಸದಾ ಅನ್ವಯಗೊಳ್ಳುತ್ತದೆ ಅಂತ ನಾನು ಭಾವಿಸ್ತೇನೆ. ಸಾಧಾರಣವಾಗಿ ನಾವು ಈಗ ಮತ್ತು ಪರ ಅಂತ ಹೇಳುವ ಎರಡು ಶಬ್ದಗಳನ್ನು ಲೌಕಿಕವಾಗಿ ಬಳಸ್ತೇವೆ. ಇಲ್ಲಿ ಬದುಕಿದ್ದಾಗ, ಸಜೀವವಾಗಿದ್ದಾಗ, ಇಲ್ಲಿ ನಮ್ಮ ಜೀವಿತಾವಧಿಯನ್ನು ನಾವು ಉತ್ತರಿಸುವಾಗ ಅದು ಈಗ ಆಗುತ್ತದೆ. ಇದನ್ನು ದಾಟಿದ ಮೇಲೆ ನಾವು ಪರಕ್ಕೆ ಸೇರಿಕೊಳ್ತೇವೆ. ಪ್ರಾರಂಭದಲ್ಲಿ 10-17 ವರ್ಷ ಪ್ರಾಯದಲ್ಲಿ ಸಾವಿಗೆ ತುಂಬ ಅಂಜುತ್ತೇವೆ ನಾವು. ಒಂದು 25-30 ಆಗುವಾಗ ಅಯ್ಯೋ ಬದುಕು ಬೇಗ ಮುಗಿಬಾರ್ದು ಅಂತ ಅನಿಸಿಕೆ ಪ್ರಬಲವಾಗಿ ಕಾಡ್ತದೆ. ಒಂದು 40 ಆಗುವಾಗ ಅಷ್ಟು ಬೇಗ ಸಾವಿನ ಸನಿಹ ಹೋಗುವುದಿಲ್ಲ ಅಂತ ಆಗ್ತದೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, 60 ದಾಟಿದ ಮೇಲೆ ಎಲ್ಲರಿಗೂ ಸಾವಿನ ಜೊತೆಗೆ ಮುಖಾಮುಖಿಯಾಗುವ ಒಂದು ಹುಂಬಧೈರ್ಯ ಬಂದೇ ಬರ್ತದೆ. ಯಾಕಂದರೆ ಬದುಕಿನ ಅವಿಭಾಜ್ಯ ಅಂಗ ಅದು, ಅಪರಿಹಾರ್ಯವಾದಂಥ ಗೆಳೆತನ ಅದು, ಎಂದೂ ಬಿಡಿಸಲಾಗದಂಥ ಅಂಟಿನ ನಂಟದು. ಆ ಕಾರಣದಿಂದ ಅಲ್ಲಿಯವರೆಗೆ ಸಾವನ್ನು ನಾವು ಗ್ರಹಿಸುವುದು ಒಂದು ದುರಂತಮಯವಾದ, ಒಂದು ವಿಷಾದಮಯವಾದ, ಒಂದು ಬೀಭತ್ಸಕರವಾದಂಥ ಸ್ಥಿತಿಗೆ ಒಯ್ಯುವ ಸ್ಥಿತಿ ಅದು ಅಂತ, ಆ ನೆಲೆಗೆ ಒಯ್ಯಬಹುದಾದಂಥ ಮರಣದ ಕುಣಿಕೆ ಅಂತ. ಆದರೆ 60 ದಾಟಿದ ಹಾಗೆ ನಾವು ವಾನಪ್ರಸ್ಥ ಅಂತ ಒಂದು ಶಬ್ದವನ್ನು ಬಳಸ್ತೇವೆ. ಪಾಂಡವರದ್ದು ಸ್ವರ್ಗಾರೋಹಣವನ್ನು ಮಹಾಪ್ರಸ್ಥಾನ ಎನ್ನುವ ಶಬ್ದದಿಂದ ಬಳಸಿದ್ದು. ಉತ್ತರದ ದಿಕ್ಕಿಗೆ ಮುಖ ಮಾಡಿ ಕೈಕಾಲು ಸೋಲುವವರೆಗೆ, ಎಲ್ಲಿಯವರೆಗೆ ಭೌತಿಕವಾದ ಪರಿವೇಶ ಕಳಚಿಕೊಳ್ಳುತ್ತದೋ ಅಲ್ಲಿಯವರೆಗೆ ತಿರುಗಿ ನೋಡದೆ ನಡೀತಾ ಹೋಗುವುದು, ಅದು ಮಹಾಪ್ರಸ್ಥಾನ. ಹಾಗಾಗಿ 60ರ ಮೇಲೆ ಈ ಪ್ರಸ್ಥಾನಕ್ಕೆ ಅರಿವಿದ್ದೋ ಅರಿವಿಲ್ಲದೆಯೋ ಒಬ್ಬ ಜೀವ ಸಿದ್ಧನಾಗಿರ್ತಾನೆ. ಹಾಗಾಗಿ 60ರ ಮೇಲೆಲ್ಲ ಮರಣದ ಭೀತಿಯಷ್ಟು ಬರುವುದಿಲ್ಲ. ಪ್ರಸಿದ್ಧವಾದಂಥ ಸುಧನ್ವ ಕಾಳಗದಲ್ಲಿ ಒಂದು ಪದ್ಯ ಇದೆ. ಪ್ರಭಾವತಿ ಎನ್ನುವ ತನ್ನ ಮಡದಿಗೆ ಹೇಳಿ ಸುಧನ್ವ ಎನ್ನುವಂತಹ ಹಂಸಧ್ವಜನ 6 ಮಂದಿ ಗಂಡು ಮಕ್ಕಳಲ್ಲಿ ಯುವರಾಜ ಅರ್ಜುನನನ್ನು ಎದುರಿಸುವುದಕ್ಕೆ ಹೋಗುತ್ತಾನೆ. ಕೃಷ್ಣ ದರ್ಶನದ ಉದ್ದೇಶ ಇರ್ತದೆ. ಅವನಿಗೆ ಖಂಡಿತ ಗೊತ್ತಿರ್ತದೆ, ನಾನು ಅರ್ಜುನನ ಜೊತೆಗೆ ಹೋರಾಡುತ್ತಾ ವೀರ ಮೃತಿಯನ್ನು ಹೊಂದುತ್ತೇನೆ, ತಿರುಗಿ ಬರುವುದಿಲ್ಲ ಅಂತ ಗೊತ್ತಿರ್ತದೆ. ಅವ ಹೆಂಡತಿಯನ್ನು ಸಮಾಧಾನ ಮಾಡುವುದು ಕಷ್ಟ. ಮರಣಕ್ಕಾಗಿ ಸಿದ್ಧನಾಗಿ ಹೋಗುತ್ತೇನೆ ಅಂತ ಹೇಳುವಾಗ ಒಂದು 4-5 ಗುರುತುಗಳಿಂದ ಸದಾಕಾಲ ಗಂಡನ ಜೊತೆಗೆ ಸೇರಿಕೊಳ್ಳಬೇಕು ಎನ್ನುವ ಕಟ್ಟುಕಟ್ಟಳೆಗೆ ಒಳಗಾದಂಥ ಹೆಣ್ಣು ಮಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸಾಯಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅಷ್ಟು ಸುಲಭ ಅಲ್ಲ ಅದು. ಗಂಡ ಆದರೆ ಒಂದು ನಿರ್ವಿಕಾರ ಭಾವದಿಂದ, ಅನುಭವದ ಆಧಾರದಿಂದ ಇಂದಲ್ಲ ನಾಳೆ ನಾಡಿದ್ದು ಈ ಕ್ಷಣ ಆಗಲಿ ಅಂತ ಬಿಟ್ಟು ಬಿಡ್ಬೋದು. ಆದರೆ ಅಲ್ಲಿ ಪ್ರಭಾವತಿಗೆ ಒಂದು ಪದ್ಯ ಬರೀತಾರೆ ಕವಿ. ಸುಧನ್ವನಿಗೆ ಒಂದು ಪದ್ಯ ಬರೀತಾರೆ ಪ್ರಭಾವತಿಗೆ ಸಮಾಧಾನ ಹೇಳಲಿಕ್ಕೆ. ಅಳಿವುದು ಕಾಯ ಉಳಿವುದು ಕೀರ್ತಿ ರವಿ ಶಶಿಗಳು ಉಳ್ಳನಕ ಅಂತ. ಅಳಿವುದು ಕಾಯ ಉಳಿವುದು ಕೀರ್ತಿ ರವಿ ಶಶಿಗಳು ಉಳ್ಳನಕ ಅಂತ ಒಂದು ಪದ್ಯ ಬರೀತಾರೆ ಸುಧನ್ವನ ಪ್ರತಿಪಾದನೆಗೆ ಬೇಕಾಗಿ. ಯುವರಾಜರಿಗೆ ಸಂಬಂಧಿಸಿ ನಾನು ಅದನ್ನೇ ಹೇಳುವುದು. ಅವರು ಕಾಯದಿಂದ ನಮ್ಮ ಮುಂದೆ ಭೌತಿಕವಾದ ಪರಿವೇಶದಿಂದ ಕಳಚಿಕೊಂಡಿದ್ದಾರೆ. ಅಲ್ಲಿಂದ ಅವರು ಪರಲೋಕವನ್ನು ಸೇರಿಕೊಂಡಿದ್ದಾರೆ. ರವಿಶಶಿ ಇರುವವರೆಗೂ ಆ ಕೀರ್ತಿ ಇರ್ತದೆ. ಅದನ್ನು ಹೇಳಬಹುದಾದಂಥ ವಾಹಿನಿ ಉಳಿದಾಗ ಅದನ್ನು ಒಂದು ಸಂಗತಿಯಾಗಿ, ಒಂದು ಸ್ಮರಣೀಯವಾದಂಥ ಐತಿಹಾಸಿಕ ವಿಚಾರವಾಗಿ ಧ್ಯಾನಿಸಿಕೊಳ್ಳುವಂಥ ಒಂದು ಪರಂಪರೆ ಎಲ್ಲಿಯವರೆಗೆ ಉಳಿಯುತ್ತದೆ, ಅದು ಸೂರ್ಯಚಂದ್ರರು ಇರುವವರೆಗೆ, ನಿತ್ಯ ಹರಿದ್ವರ್ಣದ ಗಗನಚುಂಬಿ ವೃಕ್ಷಗಳಿರುವವರೆಗೆ, ಅಗಾಧವಾದಂಥ ಗಾತ್ರದಂಥ ನದಿ ಪರ್ವತಗಳೆಲ್ಲ ಇರುವವರೆಗೂ ಅದು ಇರ್ತದೆ ಅಂತ ಲೆಕ್ಕ. ಆ ಕಾರಣದಿಂದ ಅಲ್ಲಿಯವರೆಗೆ ಜೀವಿಸು ಒಬ್ಬನಲ್ಲಾದರೂ ಒಬ್ಬ ಹೇಳ್ತಾನೆ, ನನ್ನ 28 ತಲೆಮಾರುಗಳ ಹಿಂದೆ ಯುವರಾಜ ಜೈನರು ಅಥವಾ ಯುವರಾಜ ಶೆಟ್ಟರು ಅಂತ ಕರೆಯುವ ಒಬ್ಬ ಪುಣ್ಯಾತ್ಮರಿದ್ದರು ಅಂತ ಹೇಳಿಕೊಳ್ಳುವ ಸ್ಥಿತಿ ಬರ್ತದೆ. ಆದ ಕಾರಣದಿಂದ ಅಳಿವುದು ಕಾಯ ಉಳಿಯುವುದು ಕೀರ್ತಿ ಅಂತ ಯುವರಾಜರಿಗೆ ಚಂದ ಅನ್ವಯಿಸ್ತದೆ. ಯುವರಾಜರ ಬಗ್ಗೆ ನಾನೇ ಯಾಕಪ್ಪ ಮಾತಾಡಬೇಕು? ಜಬ್ಬಾರ್ ಸಮನಿಗೂ ಯುವರಾಜರಿಗೂ ಎತ್ತಲಿಂದ ಎತ್ತಣ ಸಂಬಂಧ. ಎಲ್ಲಿಯ ಸಂಪಾಜೆಯ ಮುಂಡಡ್ಕದ ಪಯಸ್ವಿನಿ ನದಿಯ ದಂಡೆಯ ಮೇಲಿರುವ ನಾನು, ಎಲ್ಲಿ ಈ ಬಲ್ನಾಡು ಪೇಟೆ ಅಂತ ಹೇಳುವ ಈ ಭಾಗದಲ್ಲಿ ತಳ ಊರಿದಂಥ ಯುವರಾಜರು. ಈಗಲೂ ನನಗೆ ಆಶ್ಚರ್ಯ ಆಗ್ತದೆ. ಅತ್ಯಂತ ಸುಂದರವಾದ ನಿತ್ಯ ಹರಿದ್ವರ್ಣದ ಕಾಡಿನಿಂದ ಕೂಡಿದ
ಪ್ರಕೃತಿ ಮಾತೆಗೆ ವಿಶಿಷ್ಟವಾದ ಜರತಾರಿ ಸೀರೆಯನ್ನು ಉಡಿಸಿದ ಹಾಗೆ ಕಾಣುವ ನಳಿಸುವ ಪಚ್ಚೆಯ ನಡುವೆ ಈ ಬಲ್ನಾಡು ಪೇಟೆ ಒಂದು ಹೇಗೆ ಸೇರಿಕೊಂಡಿತ್ತು ಅಂತ ಈಗಲೂ ನನಗೆ ಆಶ್ಚರ್ಯ ಆಗ್ತದೆ. ಹಿರಿಯರು ಅದನ್ನು ಹುಡುಕಬೇಕು. ಈ ನಿತ್ಯ ನಳಿಸುವ ಹರಿದ್ವರ್ಣದ ಕಾಡು, ರಮಣೀಯವಾದಂಥ ಪರಿಸರ, ಅದಕ್ಕೊಂದು ಹೇತು ಇರಬೇಕು. ಹಾಗಾದರೆ ಈ ಬಲ್ನಾಡನ್ನು ಒಂದು ಪೇಟೆಯಾಗಿಟ್ಟುಕೊಂಡು ಈ ನಿತ್ಯ ರಮಣೀಯಕವಾದಂಥ ಕಾಡಿನ ನಡುವೆ ನಮ್ಮ ಯುವರಾಜರು ಬದುಕು ಕಟ್ಟಿಕೊಂಡ್ರಲ್ಲ, ರಸ ಋಷಿ ಎನ್ನುವಂಥ ಪ್ರಯೋಗ ಅವರಿಗೆ ಅನ್ವಯವಾಗುವುದು ಈ ಕಾರಣದಿಂದ ಅಂತ ನನಗೆ ಅನ್ನಿಸ್ತದೆ. ಹಾಗಾದರೆ ನಾನು ಯಾಕೆ ಅವರ ಬಗ್ಗೆ 20 ನಿಮಿಷ ಇರುವ ನಿಮಿಷ ಪಾತೆರಡು ಅಂತ ನನಗೆ ಪ್ರಭಾತರು ಕಟ್ಟಾಜ್ಞೆ ಮಾಡಿದ್ದಾರೆ. ಹಾಗಾಗಿ ಆಗಾಗ ವಾಚು ನೋಡುವುದು ಕೆಲವೊಮ್ಮೆ ವ್ಯರ್ಥ, ಹೆಚ್ಚು ಮಾತಾಡಿ ಹೋಗ್ತದೆ. ಏನು ಮಾಡುವ, ಮಾತಿನ ಪ್ರಪಂಚದಲ್ಲಿ ಇರುವುದರಿಂದ ಮಾತಿನ ಮೇಲೆ ಕಡಿವಾಣ ಸಾಧಿಸಬಾರದು ಅಂತ ನನಗೊಂದು ಶಾಪ ಇದೆ. ನೀನು ಮಾತು ಕಡಿಮೆ ಆಡಿದ ದಿನ ನಿನ್ನ ತಲೆ ಒಡೆದು 1000 ಹೋಳಾಗಲಿ ಅಂತ. ಹಾಗಾಗಿ ಮಾತು ನಾನು ತುಂಡು ಮಾಡುವಾಗಿಲ್ಲ, ಆದರೂ ನಾನು ನಿಯಂತ್ರಿಸ್ತೇನೆ 20 ನಿಮಿಷದವರೆಗೆ ಒಳಗೆ. ಆ ಕಾರಣದಿಂದ ನಾನೇ ಯಾಕಪ್ಪ ಮಾತಾಡಬೇಕು, ಅವರ ಸಮಕಾಲೀನರಾಗಿ ಅವರ ಸಹವಾಸಿಗಳಾಗಿ 2 ಶಬ್ದ ಬಳಸ್ತೇನೆ. ಅವರ ಸಮಕಾಲೀನರಾಗಿ ಅಬಾಲವೃದ್ಧರಿದ್ದೀರಿ, ಸಣ್ಣ ಹಾಲು ಕುಡಿಯುವ ಶಿಶುವಿನಿಂದ ಹಿಡಿದು ವಯೋವೃದ್ಧತ್ವದ ಅಂಚಿಗೆ ಬಂದವರವರೆಗೆ ಇದ್ದೀರಿ. ಆ ಬಳಿಕ ಸಹವಾಸಿಗಳಾಗಿ ಅನೇಕ ಪ್ರಕಾರದ ಸ್ವರೂಪದ ವ್ಯಕ್ತಿಗಳಿದ್ದಾರೆ. ಎದುರು ಕಾಣಿಸುವ ಶೇಖರಮಣಿಯಾಣಿಯವರು ಯಕ್ಷಗಾನದಲ್ಲಿ ಅವರ ಒಂದು ಕ್ರಮದ ಒಡನಾಡಿ. ಈ ಕಡೆಗೆ ನೋಡಿದರೆ ರೆಂಜಾಳರು, ರಾಮಕೃಷ್ಣರಾಯರು ಇನ್ನೊಂದು ಥರದ ಒಡನಾಡಿಗಳು, ನಮ್ಮ ಜಗನ್ಮೋಹನ ರೈಗಳು ಮತ್ತೊಂದು ಥರದ ಒಡನಾಡಿಗಳು, ಇನ್ನು ಬೊಮ್ಮಾರು ಬಾಲಕೃಷ್ಣರು ಮತ್ತೊಂದು ಥರದ ನೆನಪನ್ನು ಹೊಂದಿದವರು. ಈಗ ತಾನೇ ಚೆಂಡೆ ಬಾರಿಸಿದಂಥ ಕುಮಾರ ಸುಬ್ರಹ್ಮಣ್ಯರಿಗೆ ಮತ್ತೊಂದು ನೆನಪು. ಹಾಗಾದರೆ ನನ್ನ ಹೆಸರು ಹೇಳಲಿಕ್ಕೆ ಬಿಟ್ಟು ಹೋದಿತ್ತು. ಯಾರದ್ದು, ಜೀವನ್ ರಾಮರು, ಅವರಪ್ಪ ಸುಜನ, ಅವರ ಚಿಕ್ಕಪ್ಪ ಪ್ಯಾರ್ನ ಅವರು, ಇವರ ಜೊತೆಗೆಲ್ಲ ಒಳ್ಳೆಯ ಸಂಬಂಧ ಹೊಂದಿದ್ದಂತಹ ನಮ್ಮ ಬಲ್ನಾಡು ಪೇಟೆಯ ಯುವರಾಜರು. ಹಾಗಾದರೆ ಅವರ ಬಗ್ಗೆ ನಾನೇ ಮಾತಾಡಬೇಕಾದದ್ದು ಒಂದು ಯೋಗ ಅಂತ ನಾನು ಭಾವಿಸ್ತೇನೆ. 1946ರಲ್ಲಿ ಹುಟ್ಟಿ 2026 ಏಪ್ರಿಲ್ನಲ್ಲಿ ತೀರಿಕೊಳ್ಳುವುದು ಅಂತ ಹೇಳಿದರೆ ಸುದೀರ್ಘವಾದಂಥ 80 ವರ್ಷದ ಆಯುಷ್ಯದು. ಯಾಕಂದರೆ ಅದನ್ನು ಉತ್ತರಿಸುವುದಕ್ಕೊಂದು ಭಾಗ್ಯ ಬೇಕು, ಎಲ್ಲರಿಗೂ ಅದು ಸಿಕ್ಕುವುದಿಲ್ಲ. ವಿನಾದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಹೇಳುವುದಕ್ಕೆ ಸುಲಭ. ನಾನು ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ ಒಮ್ಮೊಮ್ಮೆ, ಅದು ಆ ಮೂಲ ಭಗವದ್ಗೀತೆಯ ಶ್ಲೋಕದ ಮೇಲೆಲ್ಲ ಅರ್ಥ ಹೇಳುವಾಗ ವಿನಾದೈನ್ಯೇನ ಮರಣಂ ಅನಾಯಾಸೇನ ಜೀವನ ಅಂತ ನಾನು ತಿದ್ದುತ್ತೇನೆ. ಜೀವನ ಎನ್ನುವುದು ಅನಾಯಾಸ ಸಿಗಬೇಕು, ದೈನ್ಯ ಇಲ್ಲದ ಮರಣ ಸಿಗಬೇಕು ಅಂತ. ವಿನಾದೈನ್ಯನ ಜೀವನ ಅಂತ ಇರುವುದು. ನಾನು ಅರ್ಥದಾರಿ ಹೇಳುವಾಗ ನನ್ನ ಸ್ವಾತಂತ್ರ್ಯ ಬಳಸಿ ಸ್ವಲ್ಪ ಅದನ್ನು ಉರುಟಿ ದಾರಿಯಲ್ಲಿ ತಗೊಂಡು ಹೋಗ್ತೇನೆ. ದೈನ್ಯ ಇಲ್ಲದ ಮರಣ ಸಿಗಬೇಕು. ನಿನ್ನ ಇದ್ರಲ್ಲ ಇವತ್ತು ಹೋದ್ರ ಅಂತ ಹೇಳುವ ಮಟ್ಟಕ್ಕೆ ಬರಬೇಕು. ಅಂದರೆ ಎಲ್ಲರಿಗೂ ಅದು ಒದಗುತ್ತದೆ ಅಂತಲ್ಲ, ಯಾವುದನ್ನು ಧೀರ ವೀರ ಸುಖಾಸನ್ನವಾದಂಥ ಮರಣ ಅಂತ ಹೇಳ್ತದೋ ಅದು ಸಿಕ್ಕಿದರೆ ಒಬ್ಬ ಜೀವಿಯಾದವನು, ಬುದ್ಧಿವಂತನಾದ ಮನುಷ್ಯನು ಸದಾ ಸಂಭ್ರಮ ಪಡ್ತಾನೆ. 80 ವರ್ಷದ ಸುದೀರ್ಘವಾದ ಜೀವಮಾನದಲ್ಲಿ ಅನೇಕ ನೆನಪುಗಳ ಬಿತ್ತಿ ಹೋಗಿದ್ದಾರೆ ಅವರು. ಹಾಗಾಗಿ ಅವರು ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆಗಳೇ ಪುಟಗಟ್ಟಲೆ ಹೇಳುವುದಕ್ಕೋ ದಿನಗಟ್ಟಲೆ ಹೇಳುವುದಕ್ಕೋ ಅರ್ಹವಾದ ಸಂಗತಿಗಳಿದ್ದಾವೆ. ದೇವಾಲಯಗಳು, ಈಗ ಮಿನುಗೂರು ದೇವಸ್ಥಾನಕ್ಕೋ ಕಾವೂರು ದೇವಸ್ಥಾನಕ್ಕೋ ಅಥವಾ ರೆಂಜಾಳದ ದೇವಸ್ಥಾನಕ್ಕೋ ಅಥವಾ ತೋಟಚಾವಡಿಗೆ ಹೋಗಿ ಕೇಳಿದರೆ ಇಲ್ಲೆಲ್ಲ ಒಂದು ಯುವರಾಜರ ಕೈಂಕರ್ಯದ ಕಂಪು ಉಂಟು ಅಂತ ಕೇಳಿದರೆ ಆ ದೇವಾಲಯಗಳ ಮೆಟ್ಟಿಲಲ್ಲಿ ಅವರ ಸೇವೆಯ ರುಜು ಇದೆ. ಒಂದು ಶರ ಬರೆದಿಟ್ಟು ಹೋಗಿದ್ದಾರೆ, ಇದು ಇಂತಿಂಥ ದಿನ ಯುವರಾಜರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ದೇವತೆಗಳ ಸಾಂಘಿಕವಾದ ನೆಲವೀಡು ಎನಿಸಿಕೊಂಡಂಥ ಕರಾವಳಿಯ ಪುಣ್ಯ ಭೂಮಿ, ಅಂತಹ ಭೂಮಿಯಲ್ಲಿ ಈ ಭಾಗ ಬಲ್ನಾಡು ಪೇಟೆ, ಮರ್ಕಂಜ, ವಿಪುಲ ಸಾಂದ್ರವಾದಂತಹ ಕಡಿದಾದ ಪರ್ವತ ಪ್ರದೇಶ, ಆ ಕಡೆಗೆ ಚಾಚಿಕೊಂಡು ಅಲ್ಲಿಯವರೆಗೆ ನಮಗೆ ಕಾಣಬಹುದಾದ ಆ ಭಾಗದ ಬಂಟಬಲೆ, ಆ ಭಾಗ ಪಂಜದ ಆ ಭಾಗಗಳು ಬೇರೆ, ಇದೆಲ್ಲ ಸೇರಿ ಒಂದು ಸಮೃದ್ಧವಾದಂಥ ಆವರಣವಿದ್ದು ಇಲ್ಲೆಲ್ಲ ನಾವು ದೇವಾಲಯಗಳ ಹತ್ತಿರ ಹೋದರೆ, ದೇವಾಲಯಗಳ ಸೇವಾಕರ್ತರ ಬಳಿಗೆ ಹೋದರೆ ಅವರ ಅಚ್ಚುಮೆಚ್ಚಿನ ಮಿತ್ರನಾದ ನಮ್ಮ ಮದನಾಡಿನ, ಮೂಲತಃ ಮದನಾಡು ಅಲ್ಲ ತಾಳತ್ತು ಮನೆಯವರು ರವಿರಾಮರೈ ಅವರನ್ನು ಅರ್ಥ ಹೇಳುವಾಗ ನನ್ನ ಒಡನಾಡಿ ಅಂದರೆ ನನಗೆ ಹಿರಿಯರವರು. ನಾನು ಅವರ ಜೊತೆಗೆ ತೊದಲು ನುಡಿಯಲ್ಲಿ ಅರ್ಥ ಹೇಳುತ್ತಿದ್ದ ದಿನಗಳಿತ್ತು. ಅವರು ದೊಡ್ಡ ಆಯುರ್ವೇದ ಬಲ್ಲಂಥ ಮಹಿಮರು ಕೂಡ, ತುಂಬ ಆಯುರ್ವೇದದ ಬಗ್ಗೆ ಆಳವಾದ ತಿಳುವಳಿಕೆ ಉಂಟು, ಮದ್ದು ಕೊಡ್ತಾರೆ. ದೇವರನ್ನು ಓರ್ವ ಕೆಲಸ ಮಾಡ್ತೇನೆ ಅಂತ ಹೇಳಿಕೊಂಡು ಚಾಕರಿ ಮಾಡುತ್ತಾ ಬದುಕಿನ ಬಹುಭಾಗವನ್ನು ಕರೆದವರು. ಅವರು ನಮ್ಮ ಯುವರಾಜರಿಗೆ ಅತ್ಯಂತ ಆಪ್ತರು. ಅವರ ಜೊತೆಗೆ ಅರ್ಥಗಾರಿಕೆಯಲ್ಲಿ ಒಡನಾಟ ಉಂಟು, ಯಕ್ಷಗಾನದ ವೇಷ ಧಾರಣೆ ಮಾಡಿದ ರಂಗಸ್ಥಳದ ಕ್ರಿಯೆಗಳಲ್ಲಿ ಅವರಿಗೆ ಒಡನಾಟ ಉಂಟು. ಹಾಗಾಗಿ ಅಂಥವರ ಬಳಿ ಹೋಗಿ ಕೇಳಿದರೆ ಅವರ ಧಾರ್ಮಿಕವಾದಂತಹ ನೆಲೆಗಳನ್ನು, ಧಾರ್ಮಿಕವಾಗಿ ಅವರಿಗೆ ಅನುಸಂಧಾನಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಜೀರ್ಣೋದ್ಧಾರಕ್ಕಾಗಿ ಸಮೀಪಿಸಿದ ಯಾವ ದೇವಾಲಯಗಳ ಕೈಂಕರ್ಯ ಹೊತ್ತವರನ್ನು ಅವರು ಸುಮ್ಮನೆ ಬಿಡುತ್ತಿದ್ದವರಲ್ಲ. ಅಪಾರವಾದ ದಾನಿ,
ಕೊಟ್ಟು ಯಾರು ಬರಿದಾಗಬಾರದು ಅಂತ ಬಾಯ್ಪಾಠ ಮಾಡೋದು. ಆದರೆ ಯುವರಾಜರೆಂಬ ನಮ್ಮ ಪುಣ್ಯಾತ್ಮ ಕೊಟ್ಟು ತನ್ನನ್ನು ತಾನು ರಿಕ್ತಗೊಳಿಸಿಕೊಂಡ್ರು, ಮುಕ್ತಗೊಳಿಸಿಕೊಂಡ್ರು. ಕೊನೆಗೆ ಕೊಟ್ಟ ಮೇಲೆ ಇವರಿಗೇನು ಅಂತ ಹೇಳೋ ಪ್ರಶ್ನೆ ಬರುವವರೆಗೂ ಕೊಡ್ತಾ ಹೋದರು. ಕೊಡುಗೈ ದಾತಾರ ಅಂತ ಹೇಳುವ ಶಬ್ದ ಯಥಾರ್ಥಕ್ಕೂ ಏನು ಕೊಡದವರಿಗೆ ನಾವು ಅನ್ವಯ ಮಾಡಿ ಆ ಶಬ್ದದ ಮರ್ಯಾದೆ ಕಳೀತೇವೆ. ಯಥಾರ್ಥಕ್ಕೂ ಅದು ಅನ್ವಯವಾಗುವುದು ಯುವರಾಜರಿಗೆ. ಕೊಟ್ಟು ಪ್ರಪಂಚದಿಂದ ಅವರು ಬರಿದಾದಂಥ ಹಸ್ತಕ್ಕೆ ಮುಟ್ಟಿದರು ಎನ್ನುವಂಥ ಮಟ್ಟಕ್ಕೂ ಬಂದಿದ್ದರು. ಅವರ ಅರಿವಿಗೆ ಬರಲಿಲ್ಲ. ಪುಣ್ಯಾತ್ಮರಾದಂಥ ಮಕ್ಕಳು ಅವರಿಗೆ ಹುಟ್ಟಿದರು. ಅವರ ಯುವರಾಜರು ಕಟ್ಟಿಕೊಂಡಂಥ ದಾಂಪತ್ಯದ ಸಹಭಾಗಿನಿಯಾದ ಪತ್ನಿಯ ವಿಶಿಷ್ಟವಾದಂಥ ದಾಂಪತ್ಯದಿಂದ ಪಡೆದ ಮಕ್ಕಳು ಅದನ್ನು ಪುನರಾರ್ಜಿತಗೊಳಿಸಿದರು. ಅದೊಂದು ಭಾಗ್ಯ. ಯಾಕೆಂದರೆ ಮಕ್ಕಳು ಕಣ್ಣ ಮುಂದೆಯೇ ಅಪ್ಪ ಆತ ಕೊಟ್ಟು ದಾನದ ಮೂಲಕವಾಗಿ ರಿಕ್ತಗೊಂಡಂತಹದ್ದನ್ನು ಪುನರ್ ಸಂಪಾದನೆ ಮಾಡಿ ಕಟ್ಟಿಕೊಡ್ತಾರಲ್ಲ, ಅದು ಬಹುಶಃ ಭಾಗ್ಯ. ದಾನ ಕೊಟ್ಟ ಕಾರಣದಿಂದ ವೃತ ಕಳ್ಕೊಂಡದ್ದಲ್ಲ, ಕಲಾ ಕೈಂಕರ್ಯಕ್ಕಾಗಿ, ದೇವತೆಗಳ ಸೇವೆಗಾಗಿ, ದೇವಲೋಕಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ಇಹದಲ್ಲಿದ್ದು ಮಾಡಿದ ಕಾರಣದಿಂದಲೇ ದೇವತಾ ಸಾನ್ನಿಧ್ಯಗಳ ಕೃಪಾ ವಿಶೇಷದಿಂದ ಆ ಪುನರ್ಪ್ರಾಪ್ತಿ ಅವರಿಗೆ ಸಾಧ್ಯ ಆಯಿತು. ಅವರೆಷ್ಟೋ ರಾಜ್ಯ ಪಂಚಾಯಿತಿಗಳನ್ನು ಮಾಡುತ್ತಿದ್ದರು ಅಂತ ನಾವು ಕೇಳ್ತೇವೆ. ಎಷ್ಟೋ ವ್ಯಾಜ್ಯಗಳು, ತಗಾದೆಗಳು, ಜಗಳಗಳು ಅದು ಅವರ ಮಟ್ಟದಲ್ಲೇ ಬಗೆಹರಿದು ಹೋಗುತ್ತಿತ್ತು ಅಂತ ನಾವು ಕೇಳ್ತೇವೆ. ಇನ್ನು ಎಷ್ಟೋ ಮಂದಿ ಸಿಕ್ಕಾಕಿಕೊಂಡಾಗ ಕಾನೂನಿನ ನೆರವನ್ನು ಕೊಟ್ಟದ್ದುಂಟು ಅಂತ ನಾವು ಕೇಳ್ತೇವೆ. ಯಾಕೆಂದರೆ ನಾವು ಸಮಕಾಲೀನರಾಗಿ ಅವರಿವರಾಡುವ ಮಾತುಗಳಿಂದ ಕರ್ನಾಕರ್ಣಿಕೆಯಾದ ನುಡಿಗಳಿಂದ ಅಷ್ಟನ್ನು ಸಂಗ್ರಹ ಮಾಡೋದು. ಹಾಗಾಗಿ ಕಾನೂನಿನ ನೆರವು ಕೊಡುವ ರಾಜ್ಯ ಪಂಚಾಯಿತಿಗೆ ದಾರ, ಜೀರ್ಣೋದ್ಧಾರದ ದೇಣಿಗೆ ಕೊಟ್ಟು ಅಕ್ಷಯ ಪಾತ್ರೆ ಅಂತ ಎನಿಸಿಕೊಂಡರೂ ಕೂಡ ಕೊನೆಯ ಕಾಲದಲ್ಲೂ ಇಲ್ಲ ಅಂತ ಕೈ ಎತ್ತಿ ದೇಹಿ ಅಂತ ಬೇಡಿದವರಿಗೆ ನಾಸ್ತಿ ಅಂತ ಹೇಳದಂತಹ ಅಪರಂಜಿ ವ್ಯಕ್ತಿತ್ವವನ್ನು ಹೊಂದಿದವರು ನಮ್ಮ ಯುವರಾಜ ಜೈನರು. ಹಾಗಾಗಿ ಆ ಮಟ್ಟಿನಲ್ಲಿ ಆ ವಿಷಯದಲ್ಲಿ ನಾನು ಮಾತಾಡಲಿಕ್ಕಿಲ್ಲ. ಯಾಕೆಂದರೆ ನಕ್ಷತ್ರಗಳ ಬಳಿಗೆ ಹೋಗಿ ನಿಮಗೆ ಚಂದ್ರನನ್ನು ಗೊತ್ತೇ ಅಂತ ಕೇಳಬಹುದೇ? ಸಂಪಿಗೆ ಹೂವಿನ ಬಳಿಗೆ ಹೋಗಿ ನಿನಗೆ ಚೆಂಡು ಹೂವು ಗೊತ್ತೇ ಅಂತ ಕೇಳಬಹುದೇ? ಹಾಗೆ ಯುವರಾಜರ ಊರಿಗೆ ಬಂದು ಅವರ ಕರ್ಮಭೂಮಿಯ ಆಡಂಬಲಕ್ಕೆ ಬಂದು ನಿಮಗೆ ಗೊತ್ತುಂಟಾಗ ಯುವರಾಜರನ್ನು ಅಂತ ನಾನು ಕೇಳಿದರೆ ಅದು ನನ್ನ ಮೌಢ್ಯವೇ ಆದೀತು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಾಕ್ಯ ಯುವರಾಜರ ಕುರಿತಾಗಿ ಹೇಳಿದರು. ಒಂದು 500,000 ಪುಟದ ಪುಸ್ತಕ ಆದೀತು. ಒಂದೊಂದು ವಾಕ್ಯ ಇಷ್ಟು ಮಂದಿ ಹೇಳಿದರು, ಅಷ್ಟು ನೆನಪುಗಳಿದ್ದೀತು. ಹಾಗಾಗಿ ನಾನು ಮಾತಾಡಿದ ಮೇಲೆ ಅದನ್ನು ಹೇಳುವುದಕ್ಕೆ ಬಿಟ್ಟೆ, ಇದನ್ನು ಹೇಳುವುದನ್ನು ತ್ಯಜಿಸಿದೆ, ಅದನ್ನು ಹೇಳುವುದಕ್ಕೆ ಮರೆತೆ, ವಿಸ್ಮೃತಿ ಬಂತು ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಅದು ಹೇಳಿ ಮುಗಿಯದ ಕತೆ. ಅವರು ಕ್ರೀಡಾ ಕ್ಷೇತ್ರದ ಬಗ್ಗೆಯೂ ಆಸಕ್ತಿ ಇದ್ದವರು. ಬಹುಮುಖಿ ಪ್ರತಿಭಾಶಾಲಿ ಅಂತ ನಾವು ಆಡ್ತೇವಲ್ಲ, ಹಾಗಾದರೆ ಕ್ರೀಡಾ ಲೋಕದಲ್ಲೂ ಕೂಡ ಅವರಿಗಿದ್ದ ಆಸಕ್ತಿಯನ್ನು ಸೂಚಿಸುವುದಕ್ಕಾಗಿ ಸಾಕ್ಷಿಗಳುಂಟು. ಕಬಡ್ಡಿ ಆಟಗಳನ್ನು ಅವರು ಏರ್ಪಡಿಸುತ್ತಿದ್ದರು. ಕಂಬಳದ ಬಗ್ಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದ ಜಾನಪದೀಯ ಕರಾವಳಿ ಕ್ಷೇತ್ರದ ಕ್ರೀಡಾ ವಿಭಾಗ ಅವಿಭಜಿತ ಉಡುಪಿಯವರೆಗೆ ಅಂತ ಕರೆಯಲ್ಪಡುವ ಕಂಬಳದ ಬಗ್ಗೆ ಅವರಿಗೆ ಅಪಾರ ಒಲವಿತ್ತು. ಅವರು ಆ ಕಂಬಳಕ್ಕೆ ಸಂಬಂಧಪಟ್ಟ ಕೋಣಗಳನ್ನು ಕಟ್ಟಿ ಬೆಳೆಸುತ್ತಿದ್ದರು ಅಂತ ನಾವು ಕೇಳ್ತೇವೆ. ನೀವೆಲ್ಲ ಕಂಡಿದ್ದೀರಿ. ಅದನ್ನು ಚಾಕರಿ ಮಾಡುತ್ತಾ ಸ್ವಂತ ಮಕ್ಕಳ ಹಾಗೆ ಆಪ್ಯಾಯಮಾನತೆಯಿಂದ ಅಪ್ಪಟ ಮುದ್ದಿನಿಂದ ಬೆಳೆಸಿದ್ದನ್ನು ನೀವು ಪ್ರತ್ಯೇಕ ಕಂಡಿದ್ದೀರಿ. ಹಾಗಾಗಿ ಕಂಬಳದಂತಹ ಜಾನಪದೀಯವಾದ ಕರಾವಳಿಯ ಸಾಂಸ್ಕೃತಿಕವಾದ ಕ್ರೀಡೆಯ ಬಗ್ಗೆ ಅವರಿಗೆ ಒಲವಿತ್ತು. ಆ ಬಳಿಕ ಅವರು ಕಾರ್ಯಕ್ರಮಗಳಿಗೆ ಒತ್ತು ಕೊಡುವಾಗ ಕ್ರೀಡೆಗೂ ಕೂಡ ಒತ್ತು ಕೊಡ್ತಿದ್ದರು. ಒಂದು ಕ್ರೀಡೆಯ ಭಾಗವನ್ನು ಇಟ್ಟುಕೊಳ್ಳುತ್ತಿದ್ದರಂತೆ. ಅವರು ಅಂಗಡಿಯನ್ನು ನಡೆಸಿದ್ದಾರೆ, ಹೋಟೆಲು ನಡೆಸಿದ್ದಾರೆ. ಆ ಮಟ್ಟಿಗೆ ಅಂಗಡಿ ಮುಗ್ಗಟ್ಟುಗಳನ್ನು ನಡೆಸುವ ಒಬ್ಬ ದಣಿಯಾಗಿ, ಒಬ್ಬ ಉದ್ಯಮಿಯಾಗಿ ಕಾಣಿಸಿಕೊಂಡವರು. ಸಾರಿಗೆ ಉದ್ಯಮಿಯೂ ಆಗಿದ್ದರು ಅಂತ ನಾವು ಕೇಳ್ತೇವೆ. ಸಾರಿಗೆ ಪ್ರಪಂಚದಲ್ಲೂ ಕೂಡ ಕೈಯಾಡಿಸಿ ಅನೇಕ ವಾಹನಗಳ ಮಾಲಕರಾಗಿ ವಾಹನಗಳನ್ನು ನಿಭಾಯಿಸಿದ ಅನುಭವ ಅವರಿಗಿತ್ತು. ಆರ್ಥಿಕವಾಗಿ ಅನೇಕ ನೆಲೆಗಳಿಂದ ಅವರು ಹೂಡಿಕೆದಾರ ಅಂತಲೇ ಕರೆಯಲ್ಪಟ್ಟವರು. ಆದರೆ ಅದು ಲಾಭ ಬಡುಕತನದ ಉದ್ದೇಶದಿಂದ ಇದ್ದದ್ದಲ್ಲ, ಸ್ವಾರ್ಥದ ನಿರೀಕ್ಷೆಯಿಂದ ಇದ್ದದ್ದಲ್ಲ. ಅವರ ಆರ್ಥಿಕ ಹೂಡಿಕೆಗಳನ್ನು ಮಾಡಿದ್ದು ದೇವನ ಜೊತೆಗಿನ ಅನುಸಂಧಾನದ ವ್ಯಾಪಾರದಲ್ಲಿ, ಭಗವಂತನ ಜೊತೆಗಿನ ವ್ಯಾಪಾರದ ಪಾರ್ಟ್ನರ್ಶಿಪ್ಪು, ಭಾಗೀದಾರತ್ವದಲ್ಲಿ ಹಣ ಹೂಡಿಕೆ ಮಾಡಿದ್ದವರು. ಯಾಕಂದರೆ ಭಗವಂತನ ಜೊತೆಗೆ ಭಾಗೀದಾರತ್ವ, ಪಾರ್ಟ್ನರ್ಶಿಪ್ಪು ಹೊಂದುವುದು ಸುಲಭ ಅಲ್ಲ. ಅದು ಯುವರಾಜರ ಅತ್ಯಂತ ಸುಂದರವಾದಂಥ ಆಧ್ಯಾತ್ಮಿಕ ಬದುಕಿಗೆ ಪ್ರಾಪ್ತಿಯಾಗಿತ್ತು ಆ ಅನುಸಂಧಾನ. ಹಾಗಾಗಿ ದೇವತಾ ಕಾರ್ಯಗಳಲ್ಲಿ ಅವರು ಹೂಡಿಕೆ ಮಾಡಿ ಅತ್ಯಂತ ಯಶಸ್ವಿ ಅಂತ ಅನಿಸಿಕೊಂಡವರು. ಮಹಾಕಲಾಪ್ರೇಮಿ. ನಾನು ಆ ಮುಖದಿಂದ ಅವರನ್ನು ಹೆಚ್ಚು ಹತ್ತಿರದಿಂದ ಕಂಡವನು. ಸಾಧಾರಣವಾಗಿ ನಮ್ಮ ಯಕ್ಷಗಾನದ ಸಾಂಸ್ಕೃತಿಕವಾದ ಕಲಾಪಗಳ ಬಗ್ಗೆ ಮಾತಾಡುವಾಗ ಯಕ್ಷಗಾನವನ್ನು ಬಿಟ್ಟು ನಾವು ಮಾತಾಡುವುದಕ್ಕೆ ಬರುವುದಿಲ್ಲ. ನಮ್ಮ ಸುಳ್ಯ ತಾಲೂಕಿನ ಸಾಂಸ್ಕೃತಿಕವಾದ ಎಲ್ಲ ಕಲಾಪಗಳು
ಅನೇಕರ ಸಹಭಾಗಿತ್ವದ ಒಳಗೊಳ್ಳುವಿಕೆಯ ಮೂಲಕವಾಗಿ ಸಶಕ್ತವಾಗಿ ಕಟ್ಟಲ್ಪಟ್ಟದ್ದು. ಅದು ಇಂಥವರೇ ಕಾಣಿಕೆ ಕೊಟ್ಟದ್ದು ಅಂತ ಹೇಳಲಿಕ್ಕಿಲ್ಲ. ನೀವು ಮಡಿಕೇರಿಯ ಟೋಲ್ ಗೇಟಿನ ಕೆಳಭಾಗದಿಂದ ಹಿಡಿದು ಪಂಜಿಕಲ್ಲು ಗಡಿಯ ಪಾರ್ಶ್ವದವರೆಗೆ ಹೋದರೆ, ಕನಕಮಜಲಿನ ಎಡಭಾಗದವರೆಗೆ ಹೋದರೆ, ಈ ಕಡೆಗೆ ವಿಸ್ತರಿಸಲ್ಪಡುವ ಬಲ್ನಾಡುಪೇಟೆಯವರೆಗೆ ಬಂದರೆ ಅನೇಕರ ಕೊಡುಗೆಗಳಿಂದ ಒಂದು ಸಮರ್ಥವಾದಂತಹ ಸಾಂಸ್ಕೃತಿಕವಾದಂಥ ಪರಿಸರ ಇಲ್ಲಿ ಕಟ್ಟಲ್ಪಟ್ಟದ್ದು. ಅದರಲ್ಲಿ ಅಂತಿಂಥವರು ಇಷ್ಟಿಷ್ಟು ಕೊಟ್ಟಿದ್ದಾರೆ ಅಂತ ನಾವು ಲೆಕ್ಕ ಹಾಕಲಿಕ್ಕೆ ಬರುವುದಿಲ್ಲ. ನಮ್ಮ ಮಾನದಂಡದ ಮೊನಚು ಕಳೆದು ಹೋದಿತ್ತು. ಅಳತೆ ಮಾಡಿದರೆ ಅದರ ಮೊನಚೇ ಕಳೆದು ಹೋದಿತ್ತು. ತಪ್ಪಾಗ್ತದೆ ಅದು. ಸಣ್ಣವರು, ದೊಡ್ಡವರು, ಮಧ್ಯಮ ಗಾತ್ರ ಭಾವದವರು ಅಂತ ಹೇಳೋ ಯಾವುದೇ ಹೆಚ್ಚು ಕಡಿಮೆ ತರತಮ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಸಾಂಸ್ಕೃತಿಕವಾದಂಥ ಬೆಳವಣಿಗೆಗೆ, ಅದರ ಮಜಲಿನ ವಿಸ್ತರಣೆಗೆ ಕಾಣಿಕೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಯುವರಾಜರ ಕೊಡುಗೆ ಬಹಳ ಅನನ್ಯವಾದದ್ದು ಅಂತ ನಾನು ಭಾವಿಸ್ತೇನೆ. ಹೆಚ್ಚು ಕಡಿಮೆ ನನಗೂ ಅವರು ತೀರಿಕೊಂಡ 80 ವರ್ಷ ಪ್ರಾಯ ಹಿಡಿದರೆ ನನಗೂ 17 ವರ್ಷ ಪ್ರಾಯ ವ್ಯತ್ಯಾಸ ಇದೆ ಈಗಿನ ಮಟ್ಟಕ್ಕೆ. ಆ 17 ವರ್ಷ ನನಗಿಂತ ಹೆಚ್ಚು ಪ್ರಾಯದ ಯುವರಾಜರು ನಮ್ಮ ಸಂಪಾಜೆಯ ಪರಿಸರದಲ್ಲಿ, ಕೊಯ್ನಾಡು ಪರಿಸರದಲ್ಲಿ ಚೆಂಬು, ಊರುಬೈಲು, ಕಾಡು ಪಂಜ, ಆ ಬಳಿಕ ದಬ್ಬಡ್ಕ, ಕಾಂತುಬೈಲು ಇತ್ಯಾದಿ ಕ್ಷೇತ್ರಗಳಲ್ಲಿ ಯಕ್ಷಗಾನಕ್ಕಾಗಿ ಬಂದು ಯಕ್ಷಗಾನ ವೇಷ ಮಾಡುವಾಗ ನಾನು ಅವರನ್ನು ಹತ್ತಿರದಿಂದ ಕಾಣ್ತಿದ್ದೆ. ಅವರಿಗೆ ಒಂದೊಂದು ಕಡೆ ಗೆಳೆತನಕ್ಕೆ ಪ್ರತಿನಿಧಿಗಳಿದ್ದರು. ಹೇಗೆ ಅಂತ ಹೇಳಿದರೆ, ಮಡಿಕೇರಿಗೆ ಹೋದರೆ ಕಂಜರ್ಪಣ ಬಾಲಸುಬ್ರಹ್ಮಣ್ಯ ರಾಯರು ಅಥವಾ ಈಶ್ವರ ಭಟ್ರು, ಅಥವಾ ಅಲ್ಲಿ ಅಡುಗೆ ಉಸ್ತುವಾರಿ ನೋಡುತ್ತಾ ಆ ಕೆಲಸ ಮಾಡುತ್ತಿದ್ದ ಸುಬ್ಬರಾಯ ಭಟ್ರು, ಅವರಿಗೆ ಮಡಿಕೇರಿಯ ಪ್ರತಿನಿಧಿಗಳಾದ ಗೆಳೆಯರು, ಗೆಳೆಯ ಪ್ರತಿನಿಧಿಗಳು, ಬಾತ್ಮೀದಾರರು, ಆತ್ಮೀಯರು ಅಂತ ಕರೆಯಲ್ಪಡುವವರು. ಕೊಯ್ನಾಡಿಗೆ ಬಂದರೆ ಹಗಲಿಡೀ ಕಬ್ಬಿಣದ ಕೆಲಸ ಮಾಡಿ ನಿದ್ರೆ ತೂಗುತ್ತಾ 6 ಗಂಟೆಗೆ ಅದನ್ನು ಮುಚ್ಚಿ ನೇರ ಹೋಗಿ ವೇಷ ಮಾಡುವ ಶಿವಪಾಚಾರ್ಯರು. ಅವರು ಕೊಯ್ನಾಡಿನ ಅವರ ಪ್ರತಿನಿಧಿ ಗೆಳೆಯ. ಬೆಳಗ್ಗೆ ಬರುವುದು, ಕಬ್ಬಿಣದ ಕೆಲಸ ಮಾಡುವುದು, ಸಂಜೆಯವರೆಗೆ ಅವ್ಯಾಗತವಾಗಿ ನಿದ್ದೆಗಣ್ಣಿನಲ್ಲೇ ಕೆಲಸ ಮಾಡುವುದು, ಸಂಜೆ ಸ್ನಾನ ಮಾಡಿ ಆಟದ ಟೆಂಟಿಗೆ ಚೌಕಿಗೆ ಹೋಗಿ ಸೇರಿಕೊಳ್ಳುವುದು. ಆ ಶಿವಪ್ಪ ಆಚಾರ್ಯರು ಅವರಿಗೆ ಕೊಯ್ನಾಡಿನ ಪ್ರಾತಿನಿಧಿಕನಾದಂಥ ಗೆಳೆಯ. ಆ ಬಳಿಕ ಮದನಾಡಿಗೆ ಹೋದರೆ ರವಿರಾಮ ರೈಗಳು, ಅದರ ಈಚೆಗೆ ಬಂದರೆ ಗೋಪಾಲ ಪೆರ್ಮುದೆಯವರು, ಅವತ್ತು ಉಳಿದವರು. ಅದರ ಈಚೆಗೆ ಬರ್ತಾ 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 ಶಿವಣ್ಣ ಪಟೇಲ್ರಂಥವರು ನಮ್ಮ ಗೂನಡ್ಕದಿಂದ, ಉಪೇಂದ್ರ ನಾಯಕರು, ಸೀತಾರಾಮ ಮಾಸ್ಟ್ರು, ಧನಂಜಯ ಮಾಸ್ಟ್ರು, ನಾಕಾರ ಅಂತ ಪೆರಾಜೆ, ಪ್ರಾಯದಲ್ಲಿ ಸ್ವಲ್ಪ ಸಣ್ಣವರವರು. ಅವರೆಲ್ಲ ಪೆರಾಜೆಯ ಒಂದು ಪ್ರಾತಿನಿಧಿಕ ಗೆಳೆತನವನ್ನು ಸಮರ್ಪಿಸಿದ ಆತ್ಮೀಯರಾಗಿದ್ದರು. ಆ ಬಳಿಕ ನಾನು ಉಳಿದವರೊಂದಿಗೆ ಹೆಸರಿಸಿದೆ. ನಾನು ಹೆಸರಿಸಿದವರೆಲ್ಲ ಸುಳ್ಯದಿಂದ ಪ್ರಾತಿನಿಧಿಕವಾಗಿ ಗೆಳೆತನದ ಕೊಡುಗೆ ಕೊಟ್ಟವರು. ಹಾಗಾಗಿ ಒಂದು ವ್ಯಾಪಕವಾದಂಥ ಮೈತ್ರಿ ಸಂಬಂಧದ ಜಾಲ ಯುವರಾಜರ ಕಾರಣದಿಂದ ಹಬ್ಬಿಕೊಂಡದ್ದನ್ನು ನಾವು ಗುರುತಿಸಬಹುದು. 16ನೇ ವರ್ಷದಲ್ಲಿ ಯಕ್ಷಗಾನ ಕಲಾಕ್ಷೇತ್ರವನ್ನು ಸೇರುವುದು ಸುಲಭದ ಕೆಲಸ ಅಲ್ಲ. ಆಮೇಲೆ ಧರ್ಮಸ್ಥಳ, ಬಪ್ಪನಾಡು, ಸುಂಕದ ಕಟ್ಟೆ ಮೇಳಗಳಲ್ಲಿ ತಿರುಗಾಟ ಮಾಡೋದು ದೊಡ್ಡ ಸಣ್ಣ ಸಾಧನೆ ಅಲ್ಲ. ತಾನು ಮುಕ್ತೇಶ್ವರನಾಗಿದ್ದಂಥ ಮಿನುಂಗೂರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಹೆಸರಿನಲ್ಲಿ ಸ್ವಯಂ ಆಸ್ಥೆಯಿಂದ, ವಿಶೇಷವಾದಂಥ ಶ್ರದ್ಧೆಯಿಂದ ಲಾಭವ ನಷ್ಟವ ಲೆಕ್ಕ ಹಾಕದೆ ಮೇಳ ನಡೆಸುವುದಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಯುವರಾಜರು ಸಾಧಿಸಿದ್ದಾರೆ. ಹಾಗಾಗಿ ಅವರ ಕರ್ತೃತ್ವ, ಅವರ ಧೀಶಕ್ತಿ ಎನ್ನುವುದಕ್ಕೆ ಸರಿಯಾದಂಥ ಅಳತೆಗೋಲು ನಾವು ಯಾರು ಹಿಡಿಯುವುದಕ್ಕೆ ಶಕ್ತರಲ್ಲ. ಆದರೆ ಅವರು ಎಲ್ಲ ವಿಚಾರಗಳಲ್ಲೂ ಅದ್ಭುತವಾದಂಥ ಸಾಧನೆ ಮಾಡ್ತಾ ಅವರದ್ದೇ ಆದಂತಹ ಮಾಸ್ಟರ್ ಪೀಸ್ ಅಂತ ಹೇಳುವ, ಅವರದ್ದೇ ಆದಂಥ ಪ್ರತ್ಯೇಕವಾದಂತಹ ಹೊಲಬುಳ್ಳ ಪಾತ್ರಗಳು ಅಂತ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅವರ ಕೃಷ್ಣ ಬಹಳ ಪ್ರಸಿದ್ಧಿ. ಅವರು ಈ ಲೀಲೆಯ ಕೃಷ್ಣ, ನಮ್ಮ ಶ್ರೀಧರ ಭಂಡಾರಿಗಳು, ಅವರ ಆತ್ಮೀಯರಾದಂಥ ರಂಜಾಳ, ನಮ್ಮ ಜಗನ್ಮೋಹನ್ ರೈಗಳು ಅದನ್ನು ಬರೀತಾರೆ. ಈಗ ತಾನೇ ಒಂದು ಪುಸ್ತಕದ ದಿಢೀರನೆ ಅವರ ಮಕ್ಕಳು ಪ್ರೀತಿಯಿಂದ ಸಂಪಾದಿಸಿ ಇಟ್ಟಿದ್ದಾರೆ. ನಾವೆಲ್ಲ ಅವರು ತೀರಿಕೊಂಡಾಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಬರೆದವೋ ಅದನ್ನು ಯಥಾಸ್ಥಿತಿ ಯಥಾರೂಪದಲ್ಲಿ ಅದಕ್ಕೆ ಅಳವಡಿಸುತ್ತಾ ದಿಢೀರನೆ ಒಂದು ಹೊತ್ತಗೆಯನ್ನು ಯುವರಾಜ ಎನ್ನುವಂಥ ಅದ್ಭುತವಾದಂಥ ಶೀರ್ಷಿಕೆಯಿಂದ ಅವರು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಅದರೊಳಗೆ ಜಗನ್ಮೋಹನ್ ರೈಗಳು ಬರೆಯುವಂಥದ್ದು ಹಾಗೆ. ಅವರು ಶ್ರೀಧರ ಭಂಡಾರಿಗಳು ಹೇಗೆ ಆ ಕ್ಷೇತ್ರದಲ್ಲಿ ಅಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ರೋ, ಬಬ್ರುವಾಹನ ಮಾಡಿ ಅಥವಾ ನಿಮ್ಮ ಅಭಿಮನ್ಯು ಮಾಡಿ ಅಷ್ಟೇ ಹೆಸರನ್ನು ಗಿನ್ನಸ್ ದಾಖಲೆಗೆ ಸೇರುವಷ್ಟು ಹೆಸರನ್ನು ಅವರು ಕೃಷ್ಣನ ವೇಷದಿಂದ ಮಾಡಿದವರು ಅಂತ ಹೇಳ್ತಾರೆ. ಅವರು ಅಷ್ಟು ವೇಷಗಳನ್ನು ಮಾಡಿದವರು. ಇನ್ನವರ ಭಾಷೆ ಆ ಕಾಲದ ಸಮಕಾಲೀನರ ಆಡು ಭಾಷೆ, ರೂಢಿಯ ಭಾಷೆ. ಅದು ಈಗೆಲ್ಲ ಕೇಳುವಾಗ ನಮಗೆ ಇದಂಥ ವ್ಯಾಕರಣ ವಿಸ್ತಾರಗೊಂಡ ಕಾಲ, ಸಾಹಿತ್ಯದ ಮೌಲ್ಯಮಾಪನ ಆಗಿ ಅದ್ಭುತವಾದಂಥ ಶಬ್ದಗಳ ದೇಣಿಗೆ ಬಂದ ಕಾಲ. ಯುವರಾಜರು ಹೀಗೆಲ್ಲ ಮಾತಾಡಿದರು ಅಂತ ಹೇಳಲಿಕ್ಕಿಲ್ಲ. ಆ ಕಾಲದಲ್ಲಿ ಅವರು ಜನಮಾನಸಕ್ಕೆ ಹತ್ತಿರವಾಗುವ
ತೀವ್ರವಾಗಿ ಜನರ ಮೆದುಳಿನಲ್ಲಿ ಒಂದು ಸಣ್ಣದಾದಂತಹ ವಿಮರ್ಶನ ಭಾವವನ್ನು ಪ್ರಚೋದಿಸುವ ಭಾಷೆಯನ್ನೇ ಬಳಸಿ ಅರ್ಥ ಹೇಳ್ತಾ ಇದ್ದರು. ಅದು ಕೂಡ ನಾವು ತಿಳಿದದ್ದೇ. ಆಮೇಲೆ ನನಗೆ ಅವರು ತುಂಬ ಹತ್ತಿರದಿಂದ ಒಂದು ಆಕರ್ಷಕ ವ್ಯಕ್ತಿತ್ವವಾಗಿ ಕಾಣಿಸಿದ್ದು ಚೌಡೇಶ್ವರಿ ಮೇಳದ ಕಲಾವಿದನಾಗಿ ಬಂದಾಗ. ನಮ್ಮ ಮಡಿಕೇರಿ ಶಂಕರ ಭಟ್ರ ಹೆಸರಿನಲ್ಲಿ ಮೇಳ ಹೊರಡುವ ಕಾಲದಲ್ಲಿ ನಮ್ಮ ಗೋಪಾಲ ಪೆರ್ಮುದೆ ಕಂಪನಿ ಮಾಲಿಂಗ ರೈಗಳು, ವಾಸು ರೈಗಳು, ಸಂಪಾಜ ಶೀನಪ್ಪ ರೈಗಳು, ಅವರ ತಮ್ಮ ಚಂದ್ರಶೇಖರ ರೈಗಳು ಇವರೆಲ್ಲದರಲ್ಲಿ ವೇಷ ಮಾಡ್ತಾಯಿದ್ರು. ಆಗ ನಮ್ಮ ಜಗನ್ಮೋಹನ ರೈಗಳು ಕೂಡ ನಮ್ಮ ಯುವರಾಜರು ಕೂಡ ಅದರಲ್ಲಿ ಬಂದು ವೇಷ ಮಾಡಿದ ನೆನಪುಂಟು ನನಗೆ. ನಮ್ಮ ಗಾನ ಕೋಗಿಲೆ ಅಂತ ಕರೆಯಲ್ಪಡುವ ದಾಸರಬೈಲು ಚನಿಯ ನಾಯಕರು ಅವರು ಅದರಲ್ಲಿ ಭಾಗವತರು. ಪದ್ಯಾಣ ಗಣಪಣ್ಣ ಮದ್ದಳೆ ಬಾರಿಸ್ತಾ ಸ್ವಲ್ಪ ಸ್ವಲ್ಪ ಪದ್ಯ ಹೇಳುವ ಕಾಲ, ಅದೆಲ್ಲ ವಿಷಯಾಂತರಕ್ಕೆ ಹೋಗ್ತದೆ. ಆ ಕಾಲದಲ್ಲಿ ಯುವರಾಜರು ಬಂದು ವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅವರ ವಿಕಟ ನಟನ ಪಾತ್ರವನ್ನು ನಾವು ಅವಿಸ್ಮರಣೀಯ ಅಂತ ನಂಬುತ್ತೇವೆ. ಆಮೇಲೆ ಮೇಳದ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ. ಹೇಗೆ ತನ್ನ ಸ್ವಕ್ಷೇತ್ರವಾದಂಥ ಮಿನುಂಗೂರು ದುರ್ಗಾಪರಮೇಶ್ವರಿ ದೇವಿಯ ಹೆಸರಿನಲ್ಲಿ ಮೇಳ ನಡೆಸಿದರು, ನಂದಾವರ ಮತ್ತು ಅಮ್ಮಮೇಳ 2 ಮೇಳಗಳನ್ನು ಅವರು ನಡೆಸಿದರು. ನಂದಾವರ ಮೇಳವನ್ನು ನಡೆಸುವಾಗ ಶಿವಪ್ಪಣ್ಣ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಬೈಯಾಗ ಬಳೆ ಜಬ್ಬರ್ರೆ ಇದು ನಿದ್ರೆ ತೂಕೊಂದಿಲ್ಲ, ನಿದ್ರೆ ಮಾಡ್ತದೆ ಬಳೆ. ನನಗೆ ನಿದ್ರೆ ಮಾಡಲಿಕ್ಕೆ ನನಗೆ ರಾತ್ರಿ ನಿದ್ರೆ ಉಂಟಲ್ಲ. ಶಿವಪ್ಪಣ್ಣನ ಜೊತೆಗೆ ನಾನು ಹೋಗ್ತಿದ್ದೆ. ಸುಳ್ಯವೋ ಅಥವಾ ನೆರೆಯ ಜಾಲ್ಸೂರವೋ ಅಥವಾ ಅಡ್ಕಾರ ಈ ಪದ್ಯದಲ್ಲಿ ಆಗುವಂಥ ಆಟ, ಅಲ್ಲೆಲ್ಲ ಹೋಗಿ ನಾನು ನಂದಾವರ ಮೇಳದ ಆಟವನ್ನು ನೋಡ್ತಿದ್ದೆ. ಭಾಳ ಕಡಿಮೆ ವೀಳ್ಯಕ್ಕೆ ಇದ್ದಕ್ಕಿದ್ದ ಹಾಗೆ ಟೆಂಟ್ ಹಾಕಿ ಮಾಡುತ್ತಿದ್ದ ಆಟಗಳು. ಅದರಲ್ಲಿ ನಾನು ಮೆಚ್ಚುಗೆ ಅನುಭವಿಸಿದ ಒಂದು ಪಾತ್ರ ಅಂದರೆ ಅವರು ನಮ್ಮ ದೇವಿ ಮಾತ್ಮೆಯ ಬ್ರಹ್ಮನ ಪಾತ್ರ ಮತ್ತು ವಿಷ್ಣುವಿನ ಪಾತ್ರ. ಬ್ರಹ್ಮನ ಪಾತ್ರವನ್ನು ಭಾಳ ಚೆಂದ ಮಾಡ್ತಿದ್ರು ಅವರು. ಸಣ್ಣ ರೂಢಿಯ ಪ್ರಯೋಗ, ಪಿಟ್ಟ ಶರೀರ, ಕುಬ್ಜ ಶರೀರ, ಭಾಳ ಎತ್ತರದ ಶರೀರ ಅಲ್ಲ, ಅದಕ್ಕೆ ಪಗಡಿಯೆಲ್ಲ ಕಟ್ಟಿದಾಗ ಅದು ಬಹಳ ಚೆಂದ ಕಾಣಿಸುವುದ ವೇಷ. ಮತ್ತು ಸ್ಫುರದ್ರೂಪಿ ಅಲ್ವ ನಮ್ಮ ಯುವರಾಜನ ನೋಡಲಿಕ್ಕೆ. ಹಾಗಾಗಿ ಅವರ ಆ ಸಣ್ಣ ಶರೀರಕ್ಕೆ ಪಗಡಿ ಕಟ್ಟಿ ನಮ್ಮ ರಂಗಸ್ಥಳದ ಮಧ್ಯದಿಂದ ಸಿಂಹಾಸನಕ್ಕೆ ನಾನೇ ದೊಡ್ಡವ ಅಂತ ಈಶ್ವರನಿಗೂ ವಿಷ್ಣುವಿಗೂ ಸಡ್ಡು ಹೊಡೆದು ಕೂತುಕೊಳ್ಳುವುದುಂಟಲ್ಲ, ಸೃಷ್ಟಿಸುವ ಕಾರ್ಯವೇ ದೊಡ್ಡದು ಅಂತ. ಆ ಕೂತುಕೊಳ್ಳುವ ಶೈಲಿಗೆ ಕೊಡಬೇಕು. ಒಮ್ಮೆಯೂ ಅವರು ತಪ್ಪಿ ಆ ರಂಗಸ್ಥಳದ ಮೇಲಿರುವ ಸಿಂಹಾಸನದ ಅಂಚಿಗೆ ಹೋದವರಲ್ಲ, ಮಧ್ಯಕ್ಕೆ ಹೋಗಿ ಕೂತುಕೊಳ್ತಿದ್ರು. ಹೇಗೆ ಕೃಷ್ಣನ ವೇಷದಿಂದ ಜನಜನಿತರಾದರೋ ಹಾಗೆ ಅವರ ಬ್ರಹ್ಮನಂಥ ವೇಷ, ವಿಷ್ಣುವಿನಂಥ ವೇಷ ಬಹಳ ಕಾಲ ಮೆರೆದದ್ದು. ಮಕ್ಕಳ ಮೇಳವನ್ನು ಕಟ್ಟಿದ್ದಾರೆ. ತಮ್ಮ ಮಕ್ಕಳನ್ನೇ ವೇಷಧಾರಿಗಳನ್ನಾಗಿ ರೂಪಿಸಿದ್ದಾರೆ. ಮಕ್ಕಳ ಮೇಳ ಕಟ್ಟಬೇಕಾದರೆ ಮಕ್ಕಳ ಮನಸ್ಸು ಬೇಡುವ. ಈಗ ಜೀವನ್ ರಾಮರು ಬೇಸಿಗೆ ಶಿಬಿರದಲ್ಲಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀರಿ, ನಮಗೆ ನಂಜು ಹುಟ್ಟುವ ಹಾಗೆ, ಹಸುವೆ ಹುಟ್ಟುವ ಹಾಗೆ ಅವರು ಕುಣಿದಾಡ್ತಾರೆ. ಈ ಪ್ರಾಯದಲ್ಲವರು ಈ ಮಕ್ಕಳೊಟ್ಟಿಗೆ ಕುಣಿದಾಡ್ತಾರಲ್ಲ, ನಮಗೆ ಆಗುವುದಿಲ್ಲಲ್ಲ ಅಂತ ನಾವು ಹಪಾಹಪಿಸುವ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಆ ಮಕ್ಕಳ ಮನಸ್ಸು ಇರುವುದರಿಂದಲೇ ಅವರಿಗೆ ಬೆರೀಲಿಕ್ಕೆ ಬರ್ತದೆ. ಯುವರಾಜರು ಅದೇ ಮಕ್ಕಳ ಮನಸ್ಸು ಇದ್ದದ್ದರಿಂದ ಮಕ್ಕಳ ಮೇಳವನ್ನು ಕಟ್ಟಿ ಆ ಮೇಳದ ಮೂಲಕವಾಗಿ ಸಾಂಸ್ಕೃತಿಕವಾದ ವಿಕಸನಕ್ಕೆ ಬೇಕಾದ ದಾರಿಯನ್ನು ಹಾಕಿಕೊಂಡರು. 19 ವರ್ಷಗಳ ಹಿಂದೆ ಖರೀದಿ ಮಾಡಿದರು. ನನಗದು ಗೊತ್ತಾಗದೆ ಹೋಯಿತು. ಅವರ ಪ್ರೀತಿಯ ರಾಮ ಕುದುರೆ ಅವರು ತೀರಿಕೊಳ್ಳುವ ಮೊದಲೇ ತೀರಿಕೊಂಡದ್ದು ಅಲ್ಲ, ಅವರು ತೀರಿಕೊಳ್ಳುವ ಮೊದಲೇ ತೀರಿಕೊಂಡದ್ದಲ್ಲ ಅದು ಅಲ್ವಾ? ಯುವರಾಜರು ತೀರಿಕೊಳ್ಳುವ ಮೊದಲೇ ಆ ಕುದುರೆ, ಅದು ನನಗೆ ಗೊತ್ತಾಗದೆ ಹೋಯಿತು. ಪ್ರಭಾತ್ ಕ್ಷಮಿಸಬೇಕು. ಆ ಪ್ರೀತಿಯ ಕುದುರೆ ಫೋಟೋ ತೆಗೆದಿದ್ದೇನೆ ನಾನು. ಅವರ 75ನೇ ವರ್ಷದ ಕಾರ್ಯಕ್ರಮದ ದಿನ ಅದನ್ನು ಪ್ರೀತಿಯಿಂದ ಮೇಂಟೈನ್ ಮಾಡುವ, ನಿರ್ವಹಿಸುವ, ಅದನ್ನು ಮಗುತನದ ಬೆಚ್ಚಗಿನ ಕಾಣಿಕೆ ಕೊಟ್ಟು ಸಾಕುವ ವಾತ್ಸಲ್ಯದ ನಿಧಿ, ಅದರ ಸೇವಕ ಅಲ್ಲ, ಅದರ ದನಿ ಅವರು. ಯುವರಾಜರು ಮೂಲ ದನಿ, ಇವರು ಗೈಮೆಯ ದನಿ. ಆ ದನಿಯಂತಹ ಅದರ ಪರಿಚಾರಕ ಒಟ್ಟಿಗಿಟ್ಟಾಗ ತಗೊಂಡ ಫೋಟೋ ನಾನದು. ಆಮೇಲೆ ಭೀಷ್ಮ ವಿಜಯದಲ್ಲಿ ಎಂಥದ್ದು ಪರಶುರಾಮನ ಎಂತ ಅರ್ಥ ಹೇಳಿ ಹೋದ್ದಲ್ವಾ, ಆ ಫೋಟೋವನ್ನು ನಾನು ಆಗ ಹಾಕಿದ್ದು. ಅದು ತೀರಿಕೊಂಡದ್ದು ನನಗೆ ಗೊತ್ತೇ ಇಲ್ಲ. ಯುವರಾಜರು ಹೋಗುವ ಮೊದಲೇ ತನ್ನ ಯಜಮಾನನನ್ನು ಸ್ವಾಗತಿಸುವುದಕ್ಕೆ ಜೀವನ ಯಾನದ ಕೊನೆಯ ಕ್ಷಿತಿಜದ ಅಂಚಿನಲ್ಲಿ ಸಂಧಿ ಕ್ಷೇತ್ರದಲ್ಲಿ ನಿಂತಿದೆ ನೋಡಿ. ಎಂತಹ ಕಾಕತಾಳೀಯವಾದಂಥ ವಿಚಾರ ಅದು. ಅವರ ಪ್ರೀತಿಯ ರಾಮ ಎಂಬ 19 ವರ್ಷಗಳ ಜೀವನ ಪರ್ಯಟನದ ಜೊತೆಗಿದ್ದ ಸಾಂಗತ್ಯ ಕೊಟ್ಟಂಥ ಒಂದು ಅದ್ಭುತವಾದಂಥ ಕುದುರೆ. ಆ ಕುದುರೆ ಫೋಟೋ ನಾನು ತೆಗೆದು ಇಟ್ಟುಕೊಂಡಿದ್ದೆ. ಅದನ್ನು ಆಗಾಗ ನಾನು ಪ್ರಭಾತರಿಗೆ ಕೊಡ್ತಿದ್ದೆ. ದುರುಕ್ತಿ ಮಾಡುವುದಿಲ್ಲ, ಸಮಯ ಮುಗಿದಿದೆ. ಅವರಿಗೆ ಸನ್ಮಾನಗಳು ಅವರ ಸಾಧನೆಗೆ ಬಹಳಷ್ಟು ಸಂದಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸುಳ್ಯ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ಕುರುಂಜಿ ವೆಂಕಟರಮಣ ಗೌಡರ ಹೆಸರಿನ ಪುರಸ್ಕಾರ, ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯರ ಪ್ರತಿಷ್ಠಾನ ಕಲ್ಲುಗುಂಡಿ ಸಂಪಾಜೆ, ಅಲ್ಲಿಂದ ವಿಶೇಷವಾದಂಥ ಪ್ರಶಸ್ತಿ, ಭಾರತ ಭೂಷಣ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾರಾಧ್ಯ ಸ್ವಾಮಿಗಳಿಂದ ಯಕ್ಷಕಲಾನಿಧಿ ಪುರಸ್ಕಾರ, ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶತಮಾನೋತ್ಸವದ ಪುರಸ್ಕಾರ, ಸುದ್ದಿ ಬೆಳಗದ ಬೆಳ್ಳಿ ಹಬ್ಬದಲ್ಲಿ ಮರ್ಕಂಜದ ಪ್ರತಿಭೆ ಎನ್ನುವಂತಹ ಎಫಾಸ್ಟ್ರಪಿಯಲ್ಲಿ ಬರೆಯುವ ಆಲಂಕಾರಿಕ ಪದದ ಮೂಲಕವಾಗಿ ವಿಶೇಷವಾದಂತಹ ಪಾರಿತೋಷಕ, ಮಿತ್ತಡ್ಕ ಶ್ರೀ ಕೃಷ್ಣ ಕಲಾ ಸಂಘದಿಂದ ಸನ್ಮಾನ, ಸುಳ್ಯದ ಶಾರದಾಂಬ ಸೇವಾ ಗುರುಗಳಿಗೆ ನಮಸ್ಕಾರ. ಗುರುಗಳೇ ನಮಸ್ಕಾರ.
ಸುಳ್ಯ ಶಾರದಾಂಬ ಸೇವಾ ಸಮಿತಿಯ ಸನ್ಮಾನ, ಶ್ರೀಧರ ಪಾಂಡ್ಯ ಸಾಣೂರು ಸಂಸ್ಮರಣಾ ಪುರಸ್ಕಾರ ಇದೆಲ್ಲ ಅವರಿಗೆ ಪ್ರಾಪ್ತಿಸಿದೆ. ಯುವರಾಜರ 75ರ ಸಂದರ್ಭದಲ್ಲಿ 25 ಕಲಾವಿದರಿಗೆ ಮತ್ತು ನೌಕರರಿಗೆ ಅಲ್ಲ, ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು ಅವರನ್ನು ಅನುದಿನವೂ ಪಂಡಿ ಬೇಲೆ ಪಾಡಿ ನುಪ್ಪು, ಪಂಡಿ ಬೇಲೆ ಪಾಡಿ ನುಪ್ಪು ಅಂತಲ್ಲ, ನೀವು ಕೊಟ್ಟದ್ದಕ್ಕಷ್ಟೇ ದುಡಿಯುವುದಲ್ಲ, ಒಂದು ಪಟ್ಟು ಹೆಚ್ಚು ದುಡಿತೇವೆ ಅಂತ ಹೇಳುವ ಆತ್ಮೀಯತೆಯ ಅನುಸಂಗತ್ವವನ್ನು ಕೊಟ್ಟಂತಹ ಅವರ ಆತ್ಮೀಯರು. ಅವರನ್ನು ಕೆಲಸದವರು ಅಂತ ನಾನು ಕರೆಯುವುದೇ ಇಲ್ಲ. ಅವ್ರು ಹೇಳ್ತಾ ಇದ್ದರು, ಜಬ್ಬಾರಾಗಲಿ ಬೆನ್ಪುಣಾಗಲಿ ಹತ್ತು ಎಂಕ ಬದುಕು ಕಟ್ಟನಾಗಲಿ. ಆದ ಕಾರಣದಿಂದ ಯುವರಾಜರ 75ರ ಸಂದರ್ಭದಲ್ಲಿ 25 ಕಲಾವಿದರು 10 ಜನ ಆಪ್ತ ನೌಕರರು ಅಂತ ಈಗಲೂ ಇಲ್ಲಿ ಬರೆದಿದ್ದಾರೆ. ಆ ಕಾರಣದಿಂದ ಅದನ್ನು ಹೇಳ್ತೇನೆ. ಅವರ ಬದುಕಿನ ಒಡನಾಡಿಗಳಿಗೆ ಸನ್ಮಾನ ಮಾಡಿದ್ದಾರೆ. ಆದ ಕಾರಣದಿಂದ ಮತ್ತೆ ನಾನು ಆದಿಗೆ ಬರ್ತೇನೆ, ಮುಗಿಸ್ತೇನೆ. ಯಾಕೆಂದರೆ ನಾನು ಸ್ವಲ್ಪ ಮುಂದೆ ಹೋಯ್ತದು, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ರವಿಶಶಿಗಳು ಉಳ್ಳನಕ ಅಂತ ಹೇಳುವುದು ಇಂಥವರಿಗೆ ಅನ್ವಯ ಆಗ್ತದೆ. ಹಾಗಾಗಿ ಯುವರಾಜರು ತೀರಿಕೊಂಡಾಗ ಬೇಸರ ಆಗುವುದು ಸಹಜ. ಯಾಕೆಂದರೆ ಒಂದು ಜೀವಂತ ಸೈಕ್ಲೋಪೀಡಿಯಾ, ಯಕ್ಷಗಾನದ ಅಧಿಕೃತ ಮಾಹಿತಿದಾರ, ಸರ್ವ ಬಹುಮುಖಿಯಾದಂಥ ತಿಳುವಳಿಕೆ ಇದ್ದ ವ್ಯಕ್ತಿ, ಒಂದು ಸರ್ವಾಂಗೀಣವಾದಂಥ ಜೀವನ ಪ್ರಭುತ್ವವನ್ನು ಸಾಧಿಸಿದ ನಿಜವಾದ ಅರ್ಥದ ಯುವರಾಜ, ನಿಜವಾದ ಕಲಾತ್ಮಕ ಬದುಕಿನ ಮಹಾಮಂಟಪದ ಸಾರ್ವಭೌಮ ಎಂಬಿತ್ಯಾದಿಯಾಗಿ ಕರೆಯಬಹುದಾದಂಥ ವ್ಯಕ್ತಿತ್ವ. ಹಾಗಾಗಿ ಸಂಪಾಜೆಯ ಸಂಕೇಶಕ್ಕೆ ಬರುತ್ತಿದ್ದ, ಚೆಂಬು ಕೂಡಡ್ಕದಲ್ಲಿ ತಿರುಗಾಟ ಮಾಡುತ್ತಿದ್ದ, ಶಾಸ್ತಾವೇಶ್ವರ ಸಂಘದಲ್ಲೆಲ್ಲ ತಿರುಗಾಟ ಮಾಡುತ್ತಿದ್ದ ನಮ್ಮ ಪ್ರೀತಿಯ ಯುವರಾಜರಿಗೆ, ಅವರಿಗೆ ಜಿನೇಂದ್ರ ಕೊಡಬಹುದಾದಂತಹ ಮುಕ್ತಿ ಸಿಗಲಿ, ಅಥವಾ ನಾನು ಮೊದಲು ಹೇಳಿದಾಗ ಸರಳ ಈಗ ಮತ್ತು ಪರಲೋಕದ ಜೀವನ ಅವರಿಗೆ ಸುಭದ್ರತೆಯನ್ನು ಕೊಡಲಿ. ಅವರ ದಿವ್ಯ ಆತ್ಮ ಅಂತಲೇ ನಾನು ಹೇಳ್ತೇನೆ. ದೇವತ್ವದ ಮಟ್ಟಕ್ಕೆ ಮುಟ್ಟುವುದು ದಿವ್ಯ, ಭವಕ್ಕೆ ಸಂಬಂಧಪಟ್ಟದ್ದು ಭವ್ಯ. ಹಾಗಾಗಿ ಅವರದ್ದು ದಿವ್ಯ ಆತ್ಮವೇ. ಅಂಥವರ ಜೊತೆಗೆ ಸಮಕಾಲೀನರಾಗಿ ಬದುಕಿದ್ದೇವೆ ಎನ್ನುವುದೇ ಒಂದು ಸಾರ್ಥಕ, ಅಂಥವರ ಜೊತೆಗೆ ಮಾತಾಡಿದ್ದೇವೆ ಎನ್ನುವುದೇ ಒಂದು ಸಮಾಧಾನದ ಸಂಗತಿ. ಅವರ ಜೊತೆಗೆ ಕೊನೆಯ ನಮ್ಮ ಮಹಾವೀರ ಪಾಂಡ್ಯವರು ಏರ್ಪಡಿಸಿದ ತಾಳಮದ್ದಳೆ, ಆ ತಾಳಮದ್ದಳೆಯಲ್ಲಿ ಹೆಚ್ಚು ಕೂಡುವುದಿಲ್ಲ ಅವರಿಗೆ ಆಗ ಇನ್ಹೇಲರ್ ಆಸ್ತಾಲಿನ ಹೆಚ್ಚು ಮಗನೇ ಅದನ್ನು ಸ್ಪ್ರೇ ಮಾಡಿ ಅವರಿಗೆ ಬಾಯಿ ತೊಳಿಲಿಕ್ಕೆ ಕೊಡ್ತಿದ್ರು. ಯಾಕೆಂದರೆ ಇನ್ಹೇಲರ್ ಸ್ಪ್ರೇ ಮಾಡಿದವರು ಬಾಯಿ ತೊಳಿಲೇಬೇಕು. ಅದರ ಔಷಧೀಯ ಅಂಶಗಳು ಹೊಸಡನ್ನು ಸುಡುತ್ತದೆ, ಹಲ್ಲನ್ನು ಹಳದಿ ಮಾಡ್ತದೆ, ಮಂಜಲು ಮಾಡ್ತದೆ. ಅದು ಪ್ರಭಾತಣ್ಣನಿಗೆ ಗೊತ್ತುಂಟು. ಅಪ್ಪ ಬಾಯಿ ಮುಕ್ಕಳಿಸಿ ಇಂಥ ಕೈಯಲ್ಲಿರುವ ಬಾಟ್ಲಿ ನೀರು ಕೊಟ್ಟು ಬಾಯಿ ಮುಕ್ಕಳಿಸ್ತಿದ್ರು. ನಾನು ಆ ಕಾಲದಲ್ಲಿ ಒಂದು ಪಟ ತಗೊಂಡಿದ್ದೇನೆ. ಅಂತಹ ಯುವರಾಜರ ಇನ್ಸ್ಪಿರೇಷನ್, ಅವರ ದಿವ್ಯಾಂತಕರಣದ ಪ್ರೇರಣೆ ನನ್ನಂಥ ಪಾಮರನನ್ನು ಎಲ್ಲಿಗಾದರೂ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗಲಿ, ಒಂದು ಒಳ್ಳೆಯ ಜೀವನ್ಮುಕ್ತಿಗೆ ನನಗೆ ಅದು ಹೇತುವಾಗಲಿ, ನಮ್ಮೆಲ್ಲರನ್ನು ಅದು ಪ್ರಭಾವಿಸಲಿ. ಬಲ್ನಾಡು ಪೇಟೆ ನಯನ ಮನೋಹರವಾದಂಥ ಕಂಡವರ ಕಣ್ಮನಗಳನ್ನು ಸೆಳೆಯುವ ಕಾಯಕಾಂತಿ ಪ್ರಕೃತಿ ದೇವಿದ್ದು. ಇಲ್ಲೊಂದು ಬಲ್ನಾಡು ಪೇಟೆ ಉಂಟಲ್ಲ, ಅದು ಯುವರಾಜರ ಅಸ್ತಿತ್ವಕ್ಕೆ ಸದಾಕಾಲ. ಗರ್ಭಗುಡಿಗೆ ಪ್ರವೇಶ ಮಾಡುವ ಮೊದಲು ಗಂಟೆ ಬಾರಿಸಿದರೆ ಯಾರೋ ಭಕ್ತರು ಬಂದಿದ್ದಾರಂತ ಲೆಕ್ಕ. ಯುವರಾಜರ ಅಸ್ತಿತ್ವವನ್ನು ಸದಾ ಸಾರ್ತಿರಲಿ ಅಂತ ಹಾರೈಸಿ, ನನ್ನ ಮೇಲೆ ಪ್ರೀತಿ ಇಟ್ಟು ಎಂಥದ್ದಿಟ್ಟು ಅಭಿಮಾನ ಇರಿಸಿ, ನಂಬುಗೆ ಇರಿಸಿ ಕರೆದಿದ್ದೀರಿ. ಒಂದು 5-8 ನಿಮಿಷ ಹೆಚ್ಚು ಮಾತಾಡಿದ್ದೇನೆ, ಕ್ಷಮಿಸಬೇಕು. ಮುಖ್ಯವಾಗಿ ಯುವರಾಜರು ಕ್ಷಮಿಸಲಿಕ್ಕೆ ಬೈಲಿಕ್ಕಿಲ್ಲ, ಜಬ್ಬಾರ ಜಾಸ್ತಿ ಪಾತ್ರ ಇರಲಿ ಅನ್ನೋ ಬಗ್ಗೆ ಅಂತ ಹೇಳ್ಯಾರು. ಅಂತೂ ಅವರಿಗೆ ಸದ್ಗತಿ ಇರಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ.